ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅದನ್ನು ಹೇಳಕ್ ಸಾಧ್ಯವಿಲ್ಲ ಈಗ. ಬಟ್ ಕಾಂಗ್ರೆಸ್ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬಹುದಾಗಿತ್ತು ಕರ್ನಾಟಕದಲ್ಲಿ, ಮಾಡಲಿಲ್ಲ ಅಂತ ನೋವಿದೆ ಅಷ್ಟೇ. ಅವರು ಎಲ್ಲವ್ರಿಗೆ ಬರೋ ಓಟ್ಗಳಿದಾವ, ಅದನ್ನೇ ಬಂಡವಾಳನೇ ಅದು ಕೇರೆ ಮಾಡ್ತಾ ಇಲ್ಲ ಅವರು. ಈಗ ಅಲ್ಪಸಂಖ್ಯಾತರಾಗಲಿ, ದಲಿತರಾಗಲಿ, ಹಿಂದುಳಿದವರಾಗಲಿ ಅದಕ್ಕಷ್ಟು ಕೇರ್ ಮಾಡ್ತಾ ಇಲ್ಲ. ಹೆಂಗಿದ್ರು ನಮಗೆ ಬರ್ತವೆ. ಹಾಗಾಗಿ ಎಲ್ಲಿ ಪೋಲಿಂಗ್ ಕಡಿಮೆ ಆಗುತ್ತೋ ಅನ್ನೋ ಭಯ ಇದೆ ನನಗೆ. ಒಂದು ಮುಸ್ಲಿಂ ಏರಿಯಾದಲ್ಲಿ ಇವ್ರು ಓಟ್ ಕೇಳಕ್ಕೆ ಹೋಗಲಿಲ್ಲ. ಇನ್ನು ದುರ್ದೈವ ಹುಬ್ಬಳ್ಳಿಯಲ್ಲಿ ಅದೊಂದು ದೊಡ್ಡ ಘಟನೆ ಆಯ್ತದು. ಆ ಘಟನೆ ಆದ ತಕ್ಷಣ ಕೂಡಲೇ ಹೋಮ್ ಮಿನಿಸ್ಟರ್ ಹೋಗ್ಬೇಕಾಯ್ತು ಅಲ್ಲಿ. ಮತ್ತೊಂದು ಪಾಪ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತ, ನಾನು ಸದ್ಯದಲ್ಲಿ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ, ಹಿರೇಮಠ ಅವರು ಹೆಣ್ಮಗಳು. ನನಗೂ 8 ಜನ ಹೆಣ್ಮಕ್ಳಿರೋ ತಂದೆ ನಾನು. ನಿರ್ಲಕ್ಷ್ಯ ಅಂತಲ್ಲ, ಇವು ಕಾಂಗ್ರೆಸ್ನವ್ರು ಹೆದರ್ತಾರೆ ಎಲ್ಲದಕ್ಕೂ. ಇವ್ರು ಬರ್ಲಾರ್ದಾರದಕ್ಕೆ ಕೈ ಹಾಕಿ ಹೋಗಿ ಇದ್ದಿದ್ದನ್ನು ಕಳ್ಕೊತಾ ಇದಾರೆ. ಇವ್ರಿಗೆ ಬರ್ಲಾರ್ದಾರ ಓಟ್ ಏನು ಪ್ರಯತ್ನ ಪಟ್ಟರು ಬರೋದೇ ಇಲ್ಲ. ನೀವು ಬರ್ದಿಟ್ಕೊಳ್ಳಿ. ಹೋದ್ಸಲ ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ಇವರಿಗೆ ಅನುಭವ ಆಗಿದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಒಂದೇ ಒಂದು ಒಕ್ಕಲಿಗರು ಮಾತ್ರ ಹೋದ್ಸಲ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಸಿಗೆ ಕೈ ಹಿಡಿದ್ರು. ಹಾಗಾದ್ರೆ ಅನಿಸೋ ಚಾನ್ಸಸ್ ಆರ್ ದೇರ್. ಅಲ್ಲ, ಗ್ಯಾರಂಟಿ ಅವೆಲ್ಲ ನಡೆಯಲ್ಲ. ಜನ ತಗೊಂಡು ಈಗ ಕೊಟ್ಟರು ಮುಂದೇನು ಅಂತೇಳಿ ಅಂತ ಅಡ್ವೊಕೇಟಿಗೆ ಫೀಸ್ ಕೊಟ್ಟಂಗೆ ವೋಟರ್ ಲಿಸ್ಟಿಗೆ ಈ ಪ್ರತಿ ಇರಂಗಿ ಕೊಡಲೇಬೇಕು. ಸೊ ಇದು ಇನ್ನೂ ಮಾಡ್ಬೋದಾಗಿತ್ತು, ಮಾಡಲಿಲ್ಲ ಅಷ್ಟೇ. ನಮಗೆ ನಿರಾಶೆ ಇರ್ತಕ್ಕಂಥದ್ದು. ಸರ್ಕಾರ ಇಟ್ಕೊಂಡು ಈ ಜನ ಮಂತ್ರಿ ಇಟ್ಕೊಂಡು ಕನಿಷ್ಠ 20 ಸೀಟ್ ಕ್ರಾಸ್ ಮಾಡಬೇಕಾಯ್ತು ಇವರು. ಆಗಲ್ಲ. ಈ BJP 3 JDS ಕೊಟ್ಟಿರ್ತಕ್ಕಂಥದ್ದು ಅದು ಕಾಂಗ್ರೆಸ್ಸಿಗೆ ಲಾಭ ಆಗ್ಬೋದು ಅನ್ಸುತ್ತೆ. ಯಾಕಂದ್ರೆ ಅಲ್ಲೂ ಯಾರು BJP ಅವ್ರು ಮಾಡ್ತಾ ಇಲ್ಲ, ಹಾಸನದಲ್ಲಿ ಮಾಡ್ತಾ ಇಲ್ಲ, ಮಂಡ್ಯದಾಗ ಮಾಡ್ತಾ ಇಲ್ಲ, ಕೋಲಾರದಾಗಂತೂ BJP ಇಲ್ವೇ ಇಲ್ಲ. ಸೊ ಇವ್ರಿಗೆ ವೋಟರ್ಸ್ ಯಾರು? ಟ್ರಯಾಂಗಲ್ ಕಂಟೆಸ್ಟ್ ಆಗಿದ್ರೆ 4 ಸೀಟು JDS ಗೆಲ್ತಿತ್ತು. ತುಮಕೂರು, ಮಂಡ್ಯ, ಹಾಸನ, ಕೋಲಾರ. ವೋಟ್ಸ್ ರಾಯಚೂರು ಬರ್ತಿತ್ತು. ಮೆಜಾರಿಟಿ ವೋಟ್ ನಮಗೆ ಬಂದಿದ್ದಾವೆ. ರಾಯಚೂರು ತಗೋಬೋದಾಗಿತ್ತು ಇವರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.